ರುಚಿಗೋಡು ತೊಗೊಂಡೋಗಿದ್ರು. ಅದ್ರೊಳಗೆ ನೀರು ಬಂದೈತಂದ್ರೆ ಕಸ್ಟಮರ್ ಬಂದಾರ. ಅದಕ್ಕೆ ಡಿಸ್ಟ್ರಿಬ್ಯೂಟರ್ ಬಂದು ಮಾತಾಡ್ಯಾರ ನಿಮಗೆಲ್ಲ ಜೊತೆ. ಅದ್ರ ಮ್ಯಾಗ ಅವರು ಅಂದಲ್ಲ ಅದು ನಮ್ಮ ತೊಗೊಂಡೋಗ್ಯಾರ, ಅದು ಒಪ್ತೀನಿ. ಅದಕ್ಕೆ ಡಿಸ್ಟ್ರಿಬ್ಯೂಟರ್ಗೆ ಅಷ್ಟು ಖರ್ಚೈತಿ. ಈಗ ಅವರು ಮಾತಾಡಿದ್ರಲ್ಲ ಸರ್ ನಿಮ್ಮ ಕೊಡಗನ. ನೀವು ಪ್ಯಾಕೆಟ್ ಹರಿದ್ರೇನ? ಹಾಂ, ಪ್ಯಾಕೆಟ್ ಹರಿದೈತಿ. ಏನೈತ್ರಿ ಅದು? ಅದ್ರೊಳಗೆ ಒಂದ್ರಾಗ ನೀರು ಐತಿ, ಒಂದ್ರಾಗ ಆಯಿಲ್ ಐತಿ. ನೀರು ಎಣ್ಣೆ 850 ಗ್ರಾಮು. ಆಮೇಲೆ ನೀರು 1000 ಚಿಲ್ಲರನೇ ಇಷ್ಟ ಬಂತ್ರಿ. ಅದು ಏನಂದಿಲ್ಲ, ಎಕ್ಸ್ಚೇಂಜ್ ಮಾಡಿಕೊಡ್ತೀನಿ ಅಂತಂದ್ರೆ ಮುಂದೆ ತನಿಖೆ ಮಾಡ್ತಾರ ಅಂತ ಎಕ್ಸ್ಚೇಂಜ್ ಮಾಡಿಕೊಡ್ತೀನಿ ಅಂತ ಅವ್ರದ್ದು ಬಂದ ಮ್ಯಾಗ ಹೇಳಿದ್ರಲ್ಲ ಡಿಸ್ಟ್ರಿಬ್ಯೂಟರ್. ಮತ್ತು ಬಂದು ನೋಡಿ ಮ್ಯಾಗ ಅವರು ಎಕ್ಸ್ಚೇಂಜ್ ಮಾಡೋದು ಏನು ಮಾತಾಡೋದು ತನಿಖೆ ಮಾಡ್ತೀನಿ ಅಂತ ಅಂದರು. ರುಚಿಗೋಡು 1 ಲೀಟ್ರದ್ದು, 1 ಲೀಟ್ರ್ ಅಲ್ಲ 850 ಗ್ರಾಮ್. ಮೊನ್ನೆ ಮಂಗಳವಾರ ಹೋಗಿದ್ದೆ ನಾವು. ಮೊನ್ನೆ ಮಂಗಳವಾರ ಹೋಗಿದ್ದೆ. ರುಚಿಗೋಡು ಎಣ್ಣೆ ಪಾಕ್ಸ್ ಹೋಗಿದ್ದೆ ಸರ್. ಊರು ಮುಂಜಾನೆ ಹೋಗಿದ್ದೆ ಸರ್. ಹೋಗಿ ಪ್ಯಾಕಿಂಗ್ ಓಪನ್ ಮಾಡಿ ರ್ಯಾಕ್ನಾಗ ಇಟ್ಟು ಕುಂತಿದ್ದೆ ಸರ್. ಅದು ಒಟ್ಟು ಒಂದು ಎಣ್ಣೆ ಪ್ಯಾಕೆಟ್ ಮಾರಿದ್ವಿ ಸರ್. ಇವತ್ತು ಒಂದು ಗಿರಾಕಿ ಬಂದು ಸರ್. ಒಂದು ಗಿರಾಕಿ ಬಂದಿಂದ ಅದು ಒಂದು ಎಣ್ಣೆ ಪ್ಯಾಕೆಟ್ ಕೊಟ್ಟು ಒಂದು 10 ನಿಮಿಷ ಅಲ್ಲೇ ಕುಂತೀನಿ ಸರ್. ಅಂಗಡಿಯಾಗ ಕುಂತೀನಿ. ವಾಪಸ್ ತೊಗೊಂಬಂದು ಇದೇನು ನೀರು ಮಾರಕೊಂತೀನಿ, ಎಣ್ಣೆ ಮಾರಕೊಂತೀನಿ ಅಂತೇಳಿ ಬೇದರು. ಅಷ್ಟು ಬಾಕ್ಸ್ ತೊಗೊಂಡು ಅದ ಮತ್ತು ನಮ್ಮ ಹೆಣ್ಮಕ್ಳು ಒಂದು ಎಣ್ಣೆ ಪ್ಯಾಕೆಟ್ ಹರಿದ್ರು ಸರ್. ಹರಿದಿಂದ ಅದಾಗೂ ನೀರು ಬಂತು ಸರ್. ನೀರು ಬಂದಿಂದ ವಾಪಸ್ ತಂದು ಇಲ್ಲಿ ಬಂದೆ ಸರ್. ಇಲ್ಲಿ ಬಂದು ಇಲ್ಲಿ ಕೊಟ್ಟರೆ ಇವರು ರಿಪೋರ್ಟ್ ಕೊಡ್ರಿ ಸರ್ ಅಂತೇಳಿ ನಾವು ಕೊಡಂಗಿಲ್ಲ. ಯಾರಿಗೆ ಹೋಗು, ಯಾರಿಗೆ ಹೇಳ್ಕೋ, ಪುಟ್ಟಪ್ಸರಿಗೆ ಹೇಳು, ಪೊಲೀಸ್ ನಮ್ಮ ಕೂಡ ಅಂತ ಅನ್ನೋ ಮತ್ತು ಚೀಲ ಹೋಗಿದ್ರು ಸರ್. ನೀವು ಬೈದ್ರು ಸರ್. ಈಗ ಅವರು ಚೆಕ್ ಮಾಡಿ ಸರ್. ಅವರು ಚೆಕ್ ಮಾಡಿ ಈಗ 15 ಒಂದು ಬಾಕ್ಸ್ ಹೋಗಿ ಸರ್. ಎಷ್ಟು ಬಂದ್ರಿ? ಒಂದು ಬಾಕ್ಸ್ ನಾವು 10 ಬಂದವು. ಹೋಲ್ಸೇಲ್ ತೊಗೊಂಡೋಗಿ ಮಾರ್ತೀನಿ ಸರ್. ಇಲ್ಲಿ ಗಂಗಾರಪೇಟೆಗೆ ಸರ್. ಮನೆ ಒಂದು ಡಬ್ಬಿ ಅಂಗಡಿ ಸರ್. ಆ ಡಬ್ಬಿ ಅಂಗಡಿ ಮಾಡ್ತೀನಿ.